ಸರ್ ಏನಂದ್ರೆ ಎಲ್ಲಿ ಇರ್ಬೋದು ಅಲ್ಲ ಕ್ವೈಟ್ ಪಾಸಿಬಲ್ ಹೋಗಿರ್ಬೋದು ಅಲ್ಲ ಕ್ವೈಟ್ ಪಾಸಿಬಲ್ ಅಲ್ಲ ರೀ ಅಲ್ಲ ಅದು ಡೆಫಿನೆಟ್ಲಿ ನೀವು ಹೇಳಿದ್ದು ನಿಜ ಇರ್ಬೋದು, ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಸಮ್ಟೈಮ್ಸ್ ಆಗಿರ್ತದೆ, ಎಷ್ಟು ದೊಡ್ಡ ಭಾಳ ಏನು ಆಗಿರಲಿಕ್ಕಿಲ್ಲ ಅಂತ ನನ್ನ ಭಾವನೆಗಳು. ಯಾಕಂದ್ರೆ ಏನಾಗ್ತದೆ, ಅದು ಎವ್ರಿ ಡೇ ಎವ್ರಿ ವೀಕ್ ಯಾರೋ ತೀರೋದಾಗ ಅದು ಅಪ್ಡೇಟ್ ಆಗಿರಲಿಕ್ಕಿಲ್ಲ. ನೀವು ಹೇಳಿರ್ತಕ್ಕಂಥ ಪಾಯಿಂಟ್ ಕರೆಕ್ಟ್ ಇದೆ. ನಾನು ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಹೇಳ್ತೀನಿ, ಇದ್ರ ಬಗ್ಗೆ ಮಾತಾಡ್ತೀನಿ. ಅಲ್ಲ, ಯಾರು BPL ಅರ್ಹರಿದ್ದಾರೆ ಅವ್ರಿಗೆ ಕೊಡಬೇಕಂತಕ್ಕಂಥದ್ದು ಎಲ್ಲ ಸರ್ಕಾರಗಳು ಪ್ರಯತ್ನಗಳಿದ್ದಾವೆ. ಸೊ ಕನ್ಸಿಸ್ಟೆಂಟಾಗಿ ಎವ್ರಿ ಗೌರ್ಮೆಂಟ್ ಹ್ಯಾಸ್ ಪುಟ್ ಇಟ್ಸ್ ಎಫರ್ಟ್. ಸೊ ನಾವು ಅದೇ ರೀತಿಯಾಗಿ ಎಫರ್ಟ್ ಹಾಕ್ತಾ ಇದ್ದೀವಿ. ಇಲ್ಲ, ಕೇಂದ್ರ ಸರ್ಕಾರದ ಆವ್ರೇಜ್ BPL ಕಾರ್ಡ್ ಇರ್ತಕ್ಕಂಥದ್ದು ಅರೌಂಡ್ 60-65% ಇದೆ ಕೇಂದ್ರ ಸರ್ಕಾರದ. ಐ ಕುಡ್ ಬಿ ಲಿಟಲ್ ರಾಂಗ್ ಏರ್ ಆ್ಯಂಡ್ ದೇರ್. ಬಟ್ ನಮ್ಮ ಸ್ಟೇಟ್ಗಳು ಬಂದಾಗ ನಮ್ದು 80-85%ವರೆಗೆ, ಕೆಲವು ಜಾಗದಲ್ಲಿ 90%ವರೆಗೆ BPL ಕಾರ್ಡ್ಗಳಿದ್ದಾವೆ. ಅದನ್ನು ಡೆಫಿನೆಟ್ಲಿ ಚೆಕ್ ಮಾಡಬೇಕಾಗತ್ತೆ. ಮಾಡ್ತಾರೆ, ಇಲಾಖೆ ಇದೆ, ಸರ್ಕಾರ ಇದೆ, ಚೆಕ್ ಮಾಡ್ತಾರೆ. ಅದಕ್ಕೆ ಅತ್ಯಂತ ಬಡ ರಾಜ್ಯ ಕರ್ನಾಟಕ, ಅತಿ ಹೆಚ್ಚು BPL ಕಾರ್ಡ್ ಇರೋದು. ನೀವೇನು ನೋಡ್ರೆ ನಮ್ಮದು ರಾಜ್ಯ ಆದಾಯದಲ್ಲಿ ನಂಬರ್ 1 ಅಂತ ಹೇಳ್ತೀರಾ. ಇದೆ, ನಾವು ಹೇಳಿಲ್ರಿ 90% ಬಡವರು ಇದ್ದಾರೆ ಅಲ್ರಿ. ನಾವು BPL ಕಾರ್ಡ್ ಕೊಡೋದ್ರಿಂದ ಇವತ್ತು ಆದಾಯ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತಕ್ಕಂಥದ್ದು ಆದಾಯ ನಾನು ಕೊಟ್ಟಿದ್ದಲ್ಲ, ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥ ತಾನೇ. ಇವತ್ತು ನಾವು 60%, 70%, 80% ನಾವು BPL ಕಾರ್ಡ್ಸ್ ಇದ್ದರೂ ಕೂಡ ಇವತ್ತು ಕೆಲವರು ಕಾರ್ಡ್ ಮ್ಯಾನಿಪುಲೇಷನ್ ಆಗಿ ಯೂಸ್ ಮಾಡ್ತಿರ್ತಕ್ಕಂಥದ್ದಿದೆ. ನೀವು ಹೇಳ್ದಂಗೆ ಹೈಪೋಥೆಟಿಕಲ್ ಈವನ್ ದೋ ವಿ ಆರ್ ಗಿವನ್ BPL ಕಾರ್ಡ್ಸ್, ಬಟ್ ಸ್ಟಿಲ್ ಪೀಪಲ್ ಆರ್ ಹ್ಯಾವಿಂಗ್ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಇದೆ. ಅದು ಯು ಹ್ಯಾವ್ ಟು ಎಕ್ಸೆಪ್ಟ್ ಇಟ್. ಅದಕ್ಕೆ ಏನು ಹೇಳನೇ ಪ್ರಶ್ನೆ ಇಲ್ಲ. ಅದಕ್ಕೆ ಒಂದು ನಿಮಿಷ ಮುಗಿದ್ಬಿಟ್ಟು ಅಲ್ಲ, ಗ್ಯಾರಂಟಿ ಒರೆಯಲ್ಲ ರೀ. ಈಗ ನೀವು ಹೆಂಗೆ ಬೇಕೆಂದ್ರೆ ಪ್ರತಿಪಾದನೆ ಮಾಡ್ಬೋದು, ಬಟ್ ಅಲ್ಟಿಮೇಟ್ಲಿ BPL ಕಾರ್ಡ್ನಾಗೆ ಇರೋರಿಗೆ ಕೊಡಬೇಕಂತಕ್ಕಂಥದ್ದು ಒಂದು ವಾದ ಇದೆ.